ಮಾದಕ ವಸ್ತುಗಳ ಸೇವನೆಯಿಂದ ಯುವಜನತೆ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗದಂತೆ ಪ್ರತಿಯೊಬ್ಬರೂ ಜಾಗೃತರಾಗಬೇಕು. ಮಾದಕ ವಸ್ತುಗಳ ವಿರುದ್ಧ ಪೊಲೀಸ್ ಇಲಾಖೆ ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು, ಇದರ ಭಾಗವಾಗಿ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಬೈಲಾ ನರಸಾಪುರ ಗ್ರಾಮದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಹೊಸಕೋಟೆ ಡಿವೈಎಸ್ಪಿ ಮಲ್ಲೇಶ್ ಅವರು ಮಾತನಾಡಿ, ಮಾದಕ ವಸ್ತುಗಳ ಸೇವನೆ ವ್ಯಕ್ತಿಯ ಆರೋಗ್ಯದ ಜೊತೆಗೆ ಕುಟುಂಬದ ನೆಮ್ಮದಿ ಹಾಗೂ ಸಮಾಜದ ಸ್ವಾಸ್ಥ್ಯಕ್ಕೂ ಧಕ್ಕೆ ಉಂಟುಮಾಡುತ್ತದೆ. ಮಾದಕ ವಸ್ತುಗಳ ಸೇವನೆ ಯಾವುದೇ ವ್ಯಕ್ತಿಯ ಜೀವನವನ್ನು ಹಾಳುಮಾಡುವಂತಹ ದುಶ್ಚಟವಾಗಿದೆ. ಅದರಲ್ಲೂ ಯುವಕರು ಹಾಗೂ ವಿದ್ಯಾರ್ಥಿಗಳು ಇಂತಹ ಚಟಗಳಿಗೆ ಬಲಿಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದರು. ಜನ ಸೇರ್ತಾರೆ ಅಂತ ಹೇಳಿದ್ರು ಸರ್, ಪಾಪ ಊಟ ಟೈಮು, ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಹಾಗಾಗಿ ಬೇರೆ ಬೇರೆ ಕೆಲಸಗಳ ನಿಮಿತ್ತ ಇವತ್ತು ಇಲ್ಲಿ ಜನಸಂಖ್ಯೆನ ಸೇರಿಸಿದ್ದೀವಲ್ಲ ನಾವೆಲ್ಲ. ನಾವು ಇಲಾಖೆಯಿಂದ ಏನು ಹೇಳ್ಕೊಂಡಿದ್ದೀವಿ ಅಂತಂದರೆ, ನಾನು ಹೋದ ಕಡೆ ನೌಕಾನ್ ಸರ್ ಗೊತ್ತು, ನಾನೇನು ಮಾತಾಡ್ತೀನಿ ಅಂತ ಕೆಲವು ವಿಚಾರ ನಮ್ಮ ಸಗೀರವರು ಹೇಳಿದ್ರು. ಇವಾಗ ಸ್ವಲ್ಪ ನನಗೆ ಮುಂದೆ ಅಷ್ಟೊಂದು ಬರಲ್ಲ, ಸ್ವಲ್ಪ ಆದರೂ ಸ್ವಲ್ಪ ಅರ್ಥ ಆಯ್ತು. ನನಗೆ ಅಂಡರ್ಸ್ಟ್ಯಾಂಡ್ ಬರೋದಿಲ್ಲ. ಈ ಬೆಂಗಳೂರಿನಲ್ಲಿ ನಾವು ಹೊಸಕೋಟೆ ಇಲ್ಲಿ ಡ್ಯೂಟಿ ಮಾಡೋದು ನಮ್ಮನ್ನು ಕೇಳ್ತಾರೆ. ಹೊಸಕೋಟೆ ಅಂತಂದರೆ ಅವರು ಸ್ವಲ್ಪ ಇತ್ತೀಚೆಗೆ ಎಲ್ಲ ಮುಂದೆ ಎಲ್ಲ ನೆಗೆಟಿವ್ ಆಗಿ ಮಾತಾಡ್ತಾ ಇರೋದು ನಾನು ಹೇಳ್ತಾ ಇರೋದು. ಬೈನರಸಾಪುರ ಈ ಕಟ್ಗೆನಹಳ್ಳಿ ಅಂದರೆ ಇದು ವೃತ್ತಜನ ರೆಸ್ಟೋರೆಂಟ್. ಬೈನರಸಾಪುರ ಅಂದರೆ ಅವಾಗಿದ್ದು ಕಲ್ಲಬಟ್ಟಿ ಅಂತ ಮಾತಾಡ್ತೀವಿ. ನಾನು ಇವಾಗ 2001-2003 ಮೇಲೆ ಸರ್ವಿಸ್ ಬಿಟ್ಟರಾಗಿದ್ದಾಗ ನಿಮ್ಮ ಊರುಗಳೆಲ್ಲ ಬಂದ್ಬಿಟ್ಟು ನಾವೆಲ್ಲ ವೆಬ್ಸೈಟ್ದವರೆಲ್ಲ ಬಂದ್ಬಿಟ್ಟು ಅದನ್ನೆಲ್ಲ ಡೆಮಾಲಿಷನ್ ಮಾಡ್ತಾ ಇರ್ತೀವಿ. ಕಲ್ಲಬಟ್ಟಿ ನಾವೆಲ್ಲ ಬರ್ತಾ ಇರ್ತೇವೆ. ನಿಮ್ಗೆ ನೆನಪಿರ್ಬೋದು, ಎಕ್ಸೈಸ್ ಸೀನಪ್ಪ ಅಂತಿದ್ರು ನಮ್ಮ ತಾಲೂಕು ಎಕ್ಸೈಸ್ ಅವರೆಲ್ಲ ನಾವೆಲ್ಲ ಬರೋದು. ಸೊ KSRTC ಸಮೇತ ಬರ್ತಾ ಇದ್ವಿ. ಆದರೆ ಈಗ ಅಂಥ ವಾತಾವರಣ ಇಲ್ಲ, 100% ವಾತಾವರಣ ಇಲ್ಲ. ಅಲ್ಲ, ನಮಗೆ ಗೊತ್ತು, ಇದು ನಾವೇ ಕೊಡ್ತಾ ಇರ್ತೇವೆ, ನಾವು ಸುಮ್ಮನೆ ಇರ್ತೇವೆ. ಆದರೂ ಸಹ ಕೆಲವರು ಇನ್ನೂ ಸಹ ಸಣ್ಣ ಪುಟ್ಟ ಸ್ವಲ್ಪ ಡ್ರಗ್ಸು ಬೇರೆ ಬೇರೆ ಸಣ್ಣ ಪುಟ್ಟ ದಂಧೆಗಳಲ್ಲಿ ಕೆಲವರು, ಈಗ ನಾನು ಹೇಳಿದ್ರೆ ಒಂದು 2% ಇರಬೇಕು ಅನ್ಕೋತೀನಿ ನನ್ನ ಅಭಿಪ್ರಾಯದಲ್ಲಿ. ಎಲ್ಲ ಟೋಟಲ್ ಆಗಿ ಒಂದು 7,000 ಜನ ಇದ್ರೆ ಅದರಲ್ಲಿ ಒಂದು 50-100 ಜನ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗುವಾಗ, ಅದರಲ್ಲೂ ಹೊರಗಡೆ ಬಂದಿರ್ತಕ್ಕಂಥವ್ರು ಸೇರಿಸ್ಕೊಂಡು ಇದನ್ನು ಮಾಡ್ತಾವ್ರೆ ಅಂತ ನಮಗಂತೂ ಮಾಹಿತಿ ಇದೆ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಅದನ್ನು ಸದೆ ಬಡಿಬೇಕು, ಅದನ್ನು ಕಂಟ್ರೋಲ್ ಮಾಡಬೇಕು, ನಮ್ಮ ಊರಿಗೆ ಒಳ್ಳೆ ಹೆಸರು ಕೊಡಬೇಕು, ನಾಳೆ ನನಗೆ ನಮ್ಮ ಇದಕ್ಕೆ ಕೆಟ್ಟ ಹೆಸರು ಬರ್ತದೆ ಅಂತೇಳಿ ಪಾಪ ಎಲ್ಲರೂ ಸಹ ಲೀಡರ್ಗಳು ಭಾಳ ಅಚ್ಚುಕಟ್ಟಾಗಿ ಬಂದು ನಮ್ಮ ಹತ್ರ ಕೂತ್ಕೊಂಡು ಮಟ್ಟ ಹಾಕ್ಬೇಕು ಸರ್ ಅಂತ ಹೇಳಿದ್ರು. ಕೆಲವೊಮ್ಮೆ ಇಲ್ಲಿ ಸ್ವಲ್ಪ ಬೇರೆ ಬೇರೆ ವೈಯಕ್ತಿಕ ದ್ವೇಷಗಳು ಸಹ ಇದೆ. ನಿಮ್ಮಿದ್ದೆ ಎಲ್ಲ ಗೊತ್ತಿದೆ. ಅವ್ರಿಗೆ ಕೆಲವರಿಗೆ ಒಂದು ಗುಂಪು ಇವ್ರು ಕಂಡ್ರಾಗಲ್ಲ, ಒಂದು ಅವ್ರು ಕಂಡ್ರಾಗಲ್ಲ. ಅದು ಸಹ ನಮ್ಮ ಹತ್ರ ಮಾಹಿತಿ ಇದೆ. ನಾವು ಅದಕ್ಕೆ ಸ್ವಲ್ಪ ನೋಡ್ತೀವಿ. ಯಾರೇ ಬಂದ್ಬಿಟ್ರು ಸರಿ ಇಲ್ಲ ಅಂತ ಬಂದು ಹೇಳಿದ ತಕ್ಷಣನೇ ಅವ್ರೇನು ಬರ್ರಂತ ಹೋಗ್ಬಿಟ್ಟು ತೊಗೊಂಡ್ಬಿಡಲ್ಲ. ನಾವು ಪ್ರತ್ಯಕ್ಷ ನೋಡ್ರು ಪ್ರಮಾಣಿಸಿ ನೋಡ್ತೀವಿ. ನಮ್ಮ ಶಾಂತಕ್ಕೆ ಅದು ಹೇಳ್ತೀವಿ, ನೋಡಲ್ಲ ಆ ಥರ ಗುಂಪಿದೆ, ನೀನು ದಿಢೀರ್ಗೆ ಹೇಳಿದ್ರು ಅಂತ ಕೇಳ್ಬೇಡ, ನಿನ್ನ ಕಣ್ಣಿಗೆ ಅವರು ಸರಿ ಇಲ್ಲ ಅಂದರೆ ನೀನು ಕಂಟ್ರೋಲ್ ತಗೋಂತ ನಾವೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟರು ಅಂತ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಸೊ ಇಂಥ ವಾತಾವರಣ ನಮ್ಮ ಬೈನರಸಾಪುರದಲ್ಲಿದೆ. ನಾನು ನಿಮಗೆ ಹೇಳೋದಂದರೆ, ನಾನಲ್ಲ, ಇಲ್ಲಿರೋ ಮುಖಂಡರುಗಳು, ಇಲ್ಲಿರೋ ಪೊಲೀಸ್ ವರ್ಕ್ಗಳು, ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಹೇಳೋದಿಷ್ಟೇ, ನಮ್ಮ ಗ್ರಾಮದಲ್ಲಿ ಯಾರೇ ಆಗಲಿ, ನಮ್ಮ ಮಕ್ಕಳಾಗ್ಬೋದು ಮೊಮ್ಮಕ್ಕಳಾಗ್ಬೋದು, ಅವರು ಯಾವುದೇ ರೀತಿ ಕೇಸಲ್ಲಿ ಸಿಕ್ಕಾಕೋಬಾರ್ದು, ತೊಂದರೆ ಅನುಭವಿಸ್ಬಾರ್ದು, ಸ್ಟೇಷನ್ಗೆ ಹೋಗಿ ಸಿಕ್ಕಾಕೊಂಡು ಬೇಲ್ ತಗೊಂಡು ಕೋರ್ಟ್ಗೆ ಅಂತ ಅಲಿಬಾರ್ದು ಅನ್ನೋದೇ ನಿಮ್ಮೆಲ್ಲರ ಅಭಿಪ್ರಾಯ. ಆದರೂ ಸಹ ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರು, ಎಷ್ಟೇ ನೀವೆಲ್ಲ ತಿಳುವಳಿಕೆ ಹೇಳಿದ್ರು, ನಮ್ಮ ಕಾನೂನುಗಳು ಭದ್ರತೆ ಇದ್ರೂ ಸಹ ಅವರು ಅಪರಾಧನ ಮಾಡ್ತಾನೆ ಇರ್ತಾರೆ. ಆರೋಪ ಅದು ನಾನು ಹೇಳಿದಲ್ಲ, ಎಲ್ಲರೂ ಅಲ್ಲ, ಒಂದು 8-9 ಜನಕ್ಕೆ ಒಂದು 100 ಜನ ಮಾಡ್ಬೋದು. ಆದರೆ ಅವರು ಮಾಡೋದ್ರಿಂದ ಇಡೀ ಊರಿಗೆ ಕೆಟ್ಟ ಹೆಸರು ಬರ್ತದೆ, ಇಡೀ ಊರಿಗೆ ಕೆಟ್ಟ ಹೆಸರು ಬರ್ತದೆ. ಅದನ್ನು ನೀವೇನು ಮಾಡಬೇಕು ಅಂತ ಒಂದು ಏನಿದ್ದಾರೆ ಆ ಕೆಟ್ಟ ಹುಳುಗಳು ಇರ್ತೀವಲ್ಲ ಅಂಥವ್ರಿಗೆ ನೀವು ನಿಮ್ಮಲ್ಲೇ ಮಟ್ಟ ಹಾಕ್ಬೇಕು. ನಮ್ಮ ಲೆವೆಲ್ ಬರಬಾರ್ದು. ಮಟ್ಟ ಹಾಕೋದಂದ್ರೆ ಅರ್ಥ ಏನು, ಕಂಟ್ರೋಲ್ ಮಾಡಿ ಅಂತ ಅರ್ಥ. ಆಮೇಲೆ ಬೇರೆ ಥರ
DSP ಹೇಳೋಳೆ ಮಠಕ್ಕೆ ಅಂತ ಮಠಕ್ಕೆ ಹಂಗನ್ಕೊಳಕ್ಕೆ ನಾನು ಹೇಳೋದು ನಿಯಂತ್ರಣ ಮಾಡಿ, ಕಂಟ್ರೋಲ್ ಮಾಡಿ ಅಂತ. ನಾನು ನೋಡಿ, ಒಂದು ನೀವು ನಾನು ನೀವು ಇತಿಹಾಸ ಅರ್ಥ ಮಾಡ್ಬೋದು. ನಾನು ಈ ರೀಸೆಂಟ್ ಮಾತಾಡ್ತಿದ್ರೆ ಈ ಗುಜರಾತ್ಗಳಲ್ಲಿ ನೀವು ಹೇಳ್ತೀರಿ, ಹೌದಾ? ಸಣ್ಣ ಸಣ್ಣ ಅಂಗಡಿಗಳಲ್ಲಿ ನೀವು ಹೇಳ್ತೀರಿ. ನಮ್ಮ ಸಂಗೀತವರು ಮುಖ್ಯಸ್ಥರಿಗೆ ನೀವು ಯಾಕೆ ಒಳ್ಳೊಳ್ಳೆ ಮಾಡ್ತಾ ಇದ್ದಾರೆ, ಎಜುಕೇಶನ್ಸ್ ಎಲ್ಲ ಮಾಡಿದ್ದಾರೆ, ಒಳ್ಳೊಳ್ಳೆ ಎಜುಕೇಶನ್ ಮಾಡಿ ಒಳ್ಳೆ AS ಆಫೀಸರ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ನೂರಾರು ಜನಕ್ಕೆ ಸೇವೆ ಮಾಡ್ತಾವ್ರೆ. ಅದೇ ಥರ ನೂರಾರು ಎಲ್ಲ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೂ ಸಹ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು. ಇನ್ನೂ ಶಿಕ್ಷಣ ವ್ಯವಸ್ಥೆ, ನೀವು ಶಿಕ್ಷಣ ಏನು ಮಾಡ್ತೀರಿ? 7ನೇ ಕ್ಲಾಸ್ 8ನೇ ಕ್ಲಾಸ್ 9 10 PUC ಬಿಟ್ಬಿಡ್ತಾರೆ ಮಕ್ಕಳು. ಶಿಕ್ಷಣದಲ್ಲಿ ಕೊರತೆ ಇದೆ, ಎಜುಕೇಶನ್ ಕೊರತೆ ಇದ್ರೆ ಮನುಷ್ಯ ಏನಾಗ್ತದೆ, ಅವನ ನಾಲೆಡ್ಜ್ ಅಷ್ಟೇ ಇರ್ತದೆ. ಅವನ ಎಜುಕೇಶನ್ ಓದ್ಬಿಟ್ಟು ಅವನಿಗೆ ಉದ್ಯೋಗ ಸಿಗೋದು ಬೇಡ, ಸರ್ಕಾರಿ ಉದ್ಯೋಗ ಸಿಕ್ಕಲೇಬೇಕು ಅಂತೇನಿಲ್ಲ. ಆದರೆ ಜ್ಞಾನ ಮಟ್ಟ ಇದೆಯಲ್ಲ, ಆ ಜ್ಞಾನ ಮಟ್ಟ ವೃದ್ಧಿಸ್ಕೊಂಡ್ರೆ ಅವನು ಸಮಾಜದಲ್ಲಿ ಹೇಗೆ ಬೇಕಾದರೂ ಬದುಕಬಲ್ಲ, ಏನ್ ಬೇಕಾದ್ರೂ ಎದುರಿಸಬಲ್ಲ. ಈಗ ನಾವೇ ಅನ್ಕೊಳ್ಳಿ, ಉದಾಹರಣೆ ಎಕ್ಸಾಂಪಲ್ ಹೇಳೋದು, ಈಗ ನಾವೇ ಒಬ್ಬನೇ ತಗೊಂಡು ಹೋಗ್ಬಿಡ್ತೀವಿ, ನೀವು ತಪ್ಪು ಮಾಡಿದ್ರೆ ನಿಮ್ಗೆ ನಾಲೆಡ್ಜ್ ಇರೋದಿಲ್ಲ, ಕರ್ಕೊಂಡು ಹೋಗ್ಬಿಡ್ತೀವಿ, ಯಾರು ಕರ್ಕೊಂಡು ಹೋಗ್ಬಿಡ್ತೀವಿ. ನಾವೇನು ಸೆಕ್ಷನ್ ಹಾಕಿದ್ದೀವಿ, ಏನು ಅವ್ರಿಗೆ ಕಾನೂನು ರೀತಿಯ ಕ್ರಮ ಸಿಗುತ್ತೆ, ನಿಮಗೂ ನಾಲೆಡ್ಜ್ ಇರೋದಿಲ್ಲ. ನಿಮ್ಮ ಹತ್ರ ಬಂದು ಪೊಲೀಸರು ದೊಡ್ಡ ಸೆಕ್ಷನ್ ಹಾಕ್ಬಿಟ್ಟವ್ರೆ, ಅದನ್ನ ಹಾಕ್ಬಿಟ್ಟವ್ರು ಇದನ್ನ ಹಾಕ್ಬಿಡವ್ರೆ ಅಂತೇಳಿ ನಿಮ್ಗೆ ಪಾಪ ಎದುರಿಸೋರು ಅವ್ರೆ, ಯಾಮರ್ಸೋರು ಇದ್ದಾರೆ, ಹೌದಲ್ವಾ? ಯಾಮರ್ಸೋರು ಇದ್ದಾರೆ, ಅದನ್ನ ಸ್ವಾರ್ಥಕ್ಕೂ ಬಳಸ್ಕೊಳ್ಳೋರು ಇದ್ದಾರೆ. ಇದೊಂದೇ ಅಲ್ಲ, ಯಾವುದೇ ರಂಗದಲ್ಲಿ ಆಗ್ಬೋದು, ಯಾವುದೇ ರಂಗ ಹೋದ್ರು ಈ ಎಜುಕೇಶನ್ಸ್ ಇಲ್ಲ ಅಂತಂದ್ಮೇಲೆ ಇಂಥ ವಾತಾವರಣ ಸೃಷ್ಟಿ ಆಗ್ತದೆ. ದಯವಿಟ್ಟು ಅದಕ್ಕೋಸ್ಕರ ನೀವು ಶಿಕ್ಷಣ ವ್ಯವಸ್ಥೆಗೆ ಹೆಚ್ಚಿನ ಮಹತ್ವ ಕೊಡೋರು. ಅವರು ಬಿಸ್ನೆಸ್ ಇದೀವತ್ತು ನಿಜಾನಿದೆ, ಸಾಫ್ಟ್ವೇರ್ ಇಂಜಿನಿಯರ್ಗಳು, ಡಾಕ್ಟರ್ಗಳು, ಪ್ರೈವೇಟ್ ಬಿಸ್ನೆಸ್ಗಳು ಏನು ಬೇಕಾದ್ರೂ ಮಾಡ್ಬೋದು. ಆರ್ಥಿಕ ಉದಾರೀಕರಣ ಆಯ್ತಲ್ಲ, ಗ್ಲೋಬಲ್ ಲಿಬರೇಷನ್ಸು, ಎಕನಾಮಿಕ್ ಲಿಬರೇಷನ್ಸ್ ಆದ್ಮೇಲೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನೀವು ಮೊದಲು ಸೌದಿ ಹೋಗ್ತಾ ಇದ್ರಿ, ದುಬೈಗೆ ಹೋಗ್ತಾ ಇದ್ರಿ ಅಲ್ವಾ? ಇಂಡಿಯಾದಲ್ಲಿ ಎಷ್ಟು ಮಾಡೋಕ್ಕಾಗಲ್ಲ, ಎಷ್ಟು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಇಂಡಿಯಾದಲ್ಲಿ. ನೀವು ತಿಂಕ್ ಮಾಡಿ. ನೀವು ನಿಮ್ಮ ಮಕ್ಕಳಿಗೆ ಉತ್ತೇಜನ ಕೊಡಬೇಕು, ಮಕ್ಕಳುಗಳನ್ನು ಅರ್ಥ ಮಾಡ್ಕೋ. ಯುವಕರುಗಳು ಸುಮಾರು ಜನ ಇಲ್ಲ, ಯುವಕರುಗಳು ಇದ್ದೀರಿ ನೀವೆಲ್ಲ. ನಾನು ನೂರ್ಖಾ ಸರ್ ಹೇಳ್ತೀನಿ ಲಾಸ್ಟ್ ಟೈಮ್, ನೋಡಿ ಒಂದೆರಡು ಜನ ಒಂದಷ್ಟು ಜನ ಈ ಡ್ರಗ್ಸ್ ನಮ್ಮ ಟೌನಲ್ಲಿ ಕಾಜಿಯಾಮರಿ ಒಂದು 10 ಜನ ಹುಡುಗರು ಲಿಮಿಟ್ಸ್ ಇನ್ವಾಲ್ವ್ಮೆಂಟ್ ಆಗಿದೆ, ಡ್ರಗ್ಸ್ ತಗೊಳ್ಳೋ ವಿಚಾರ. ಫಸ್ಟ್ ಟೈಮ್ ನಾವು ಕರ್ಕೊಂಡ್ಬಂದು ಅವ್ರಿಗೆ ಬೆಡ್ ಎತ್ತಿ ಏನೋ ಸ್ಟೂಡೆಂಟ್ಸು ಸರಿ ಹೋಗ್ತಾರೆ ಅಂತ ತಂದೆಗಳು ಬಂದು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ನಾವು ಬಿಟ್ವಿ. ಯಾಕಂದ್ರೆ ಮಾನವೀಯತೆ ಎಲ್ಲದರಲ್ಲೂ ಮಕ್ಕಳುಗಳು, ಚಿಕ್ಕ ಮಕ್ಕಳುಗಳು ಅಥವಾ ಸ್ಕೂಲ್ ಮಕ್ಕಳು ತಪ್ಪು ಮಾಡಿದಾಗ ಹೇಗೆ ತಪ್ಪ ಎಲ್ಲ ಕಾನೂನು ಕ್ರಮ ತಿಳಿಸ್ಕೊಡ್ತಿದ್ದಿಲ್ಲ. ಯಾವುದೇ ಕಾನೂನಿನಿಂದ ಕರುಣೆ ಮತ್ತೆ ಮಾನವೀಯತೆ ಇರಬೇಕು. ಅಂಬೂರಾಬಿ ಶಾಸನ ನಾವು ಮಾಡೋಕ್ಕಾಗಲ್ಲ ಅಲ್ವಾ? ಕಾನೂನಿನ ಇರ್ಬೇಕು. ಜಡ್ಜ್ ಹೋದ್ರೂ ಹೋದ್ರು, ನ್ಯಾಯಾಲಯಕ್ಕೆ ಹೋದ್ರೂ ಒಂದ್ಸಾರಿ ಅವಕಾಶ ಕೊಡ್ತಾರೆ. ಸೊ ಹಾಗಾಗಿ ನಾವು ಅವ್ರನ್ನ ಬಿಟ್ಟು ಕಳಿಸ್ಬೇಕು. ಮತ್ತೆ ಹೇಗೆ ರಿಪೀಟ್ ಮಾಡಿದ್ರು ಅದು ನಮ್ಮ ಕಾನೂನು ದುರುಪಯೋಗ ಪಡಿಸ್ಕೊಂಡ್ರು. ಕೊನೆಗೆ ಏನು ಮಾಡಿದ್ವಿ? ಅವ್ರನ್ನ ಅರೆಸ್ಟ್ ಮಾಡಿದ್ವಿ, ಜೈಲ್ ಕಳಿಸಿದ್ವಿ. 1 ತಿಂಗಳು ಜೈಲಲ್ಲಿದ್ವಿ. ಡ್ರಗ್ಸ್ ತಗೊಂಡು 9 ಜನ ಡ್ರಗ್ಸ್ ತಗೊಂಡು 1 ತಿಂಗಳು ಜೈಲಲ್ಲಿದ್ವಿ. ಸರಿ, ಈಗೇನು ನಾವು ತೊಂದರೆ ಆಗ್ತದೆ ನೀವು ಹೇಳಿ. ನಮ್ಮ ಗೊತ್ತಿದೆ ವಿಷಯ. ಈಗೇನಾಗ್ತದೆ ತೊಂದರೆ ಗೊತ್ತಾ? ಈಗ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ, ಅರೆಸ್ಟ್ ಮಾಡಿ ಜೈಲ್ ಕಳಿಸಿದ್ವಿ. ಕಂಪ್ಲೇಂಟ್ ಯಾರು? ನಾವೇ. ಈಗ ಇವ್ರು ಹೊಡಿತಾರೆ, ಇವ್ರು ಹೊಡಿತಾರೆ, ಕೋರ್ಟ್ನಲ್ಲಿ ರಜೆ ಮಾಡ್ಕೊಂಡ್ಬಿಡ್ತೀವಿ. ಬಟ್ ನಾವು ಕಂಪ್ಲೇಂಟ್ ಆದ್ರೆ ಪೊಲೀಸ್ನವರು ಕೋರ್ಟ್ಗೆ ಹೋಗ್ಬಿಟ್ಟು ಕೋರ್ಟ್ನಲ್ಲಿ ನ್ಯಾಯದಲ್ಲಿ ಇಲ್ಲ ಅಂತ ಹೇಳುವಾಗಿಲ್ಲ, ಇವನು ಮಾಡಿದ್ದಾನೆ ಅಂತಲೇ ನಾವು ಹೇಳ್ತೀವಿ. ಅವಾಗ ಏನಾಗ್ತದೆ? ಅವನಿಗೆ ಕನ್ವಿಕ್ಷನ್ ಅಂದ್ರೆ ಶಿಕ್ಷೆ ಆಗ್ತದೆ. ಶಿಕ್ಷೆ ಅಂದ್ರೆ ಏನಾಗ್ತದೆ ಅವನ ಜೀವನ? ಈಗ ನಮ್ಮಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ, ನಮ್ಮಲ್ಲಿ ರೆಕಾರ್ಡ್ ಆಗ್ತದೆ. ಇದು ಒಂದು ಸಾರಿ ರೆಕಾರ್ಡ್ ಆದರೆ ಥ್ರೂಔಟ್ ಇಂಡಿಯಾ, ನಾಟ್ ಹೊಸಕೋಟೆ, ನಾಟ್ ನಂದಗುಡಿ, ಇಡೀ ಬೆಂಗಳೂರಲ್ಲ, ಇಡೀ ಇಂಡಿಯಾದಲ್ಲಿ ಅವನ ಹೆಸರು ರಿಫ್ಲೆಕ್ಟ್ ಆಗ್ತದೆ. ನಾಳೆ ಅವನಿಗೆ ಜಾಬ್ ಸಿಗ್ತದೆ ಅಂದ್ಕೊಡ್ರಿ, ಜಾಬ್ ಯಾವುದೋ ಒಂದು ಉದ್ಯೋಗ ಸಿಕ್ತು, ದುಬೈನಲ್ಲಿ ಹೋಗ್ತಾನೆ, ಸೌದಿ ಹೋಗ್ತಾನೆ, ಪಾಪ ಏನೋ ಒಂದು ಉದ್ಯೋಗ ಸಿಕ್ಬಿಡ್ತೀನೋ, ಮಂತಿನೋ ಕೆಲಸ ಮಾಡ್ಬೋದ, ಈಗ ನನ್ನ ಸೌದಿಗೆ ಹೋಗ್ಬೇಕು. ಈಗ ಅವನಿಗೆ ಪಾಸ್ಪೋರ್ಟ್ ಬೇಕು. ಪಾಸ್ಪೋರ್ಟ್ ಮಾಡಿಸೋಣಂದ್ರೆ ಕೇಸಲ್ಲಿ ಇರ್ತಾನೆ, ಅವ್ರಿಗೆ ಪಾಸ್ಪೋರ್ಟ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಪಾಸ್ಪೋರ್ಟ್ ಇಲ್ಲ ಅಂದ್ರೆ ವೀಸಾನೂ ಇಲ್ಲ. ಇನ್ನು ಪಾಸ್ಪೋರ್ಟ್ ಇಲ್ಲಂದ್ರೆ ಹೊರಗಡೆ ಹೋಗೋಕೆ ಆಗೋದಿಲ್ಲ. ಅದು ನಂಬರ್ 1. ನಂಬರ್ 2, ಇಲ್ಲಿ ಯಾವ್ದಾರ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಸೇರ್ಕೋಬೇಕು. ಲಿಮಿಟೆಡ್ ಕಂಪ್ನಿಗಳಲ್ಲಿ, ಏನೋ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕೇಳಲ್ಲ, ಪ್ರೈವೇಟ್ ಕಂಪ್ನಿಗಳಲ್ಲಿ ಸೇರ್ಕೋಬೇಕು. ಅವರು ಇವ್ರದ್ದು ನಡತೆ ಪ್ರಮಾಣ ಪತ್ರ ಕೇಳ್ತಾರೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ. ಪೊಲೀಸ್ ಸ್ಟೇಷನ್ ಬರ್ಸ್ಕೊ ಬನ್ನಿ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ? ನಾವು ಬರ್ಕೊಡ, ಅಲ್ಲೂ ಬರ್ಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಏನಾಯ್ತು?
ಸರಿ, ಆ ಕೇಸ್ ಮುಕ್ತಾಯ ಆಗಬೇಕು. ಕೇಸ್ ಮುಕ್ತಾಯ ಎಷ್ಟು ವರ್ಷ ಬೇಕು? ಮಿನಿಮಮ್ 6 ಇಂದ 7 ವರ್ಷ 8 ವರ್ಷ ಬೇಕು. ಹೌದಾ? ಈ ನಾಳೆ ಬೆಳಿಗ್ಗೆ ಕ್ಲೋಸ್ ಆಗ್ಬಿಡಲ್ಲ. ಸರಿ, ಅಷ್ಟೊತ್ತಿಗೆ ಏನಾಗ್ತದೆ, ಇವನು ಏಜು ಕ್ರಾಸ್ ಆಗಿದೆ. ಆ ಏಜ್ಗೆ ತಗೊಳ್ಳಲ್ಲ ಪೋಸ್ಟಿಂಗ್ ತಗೊಳ್ಳಲ್ಲ. ನೋಡಿ, ಈ ಥರದಂತ ಇದೊಂದೇ ಅಂತಲ್ಲ, ಯಾವುದೇ ಕೇಸ್ ಆಗ್ಬೋದು, ಮರ್ಡರ್ ಕೇಸ್ ಆಗ್ಬೋದು, ಕೊಲೆ ಕೇಸ್ ಆಗ್ಬೋದು, ಡ್ರಗ್ ಕೇಸ್ ಆಗ್ಬೋದು, ಪ್ರತಿಯೊಂದು ಯಾವುದೇ ಕೇಸ್ಗಳಾದ್ರೂ ಈ ರೀತಿಯಾದಂಥ ಒಂದು ಸಂದರ್ಭಗಳನ್ನ, ಸನ್ನಿವೇಶಗಳನ್ನ ನಮ್ಮ ಜನ ಎದುರಿಸಬೇಕಾಗ್ತದೆ. ದಯವಿಟ್ಟು ಆದ್ರಿಂದ ನೀವು ಇಲ್ಲಿ ಇರ್ತಕ್ಕಂಥ ಹಿರಿಯರು ನೋಡಿ, ನೆನ್ನೆ ತಾನೇ ಈದ್ ಮಿಲಾದ್ ಒಳ್ಳೆ ಹಬ್ಬ ಮಾಡಿದ್ರಿ. ಮೊಹಮ್ಮದ್ ಪೈಗಂಬರ್ ಅವರು, ಕೊನೆಯ ಪ್ರಭಾತ್ ಅವರು, ಅವರು ಶಾಂತಿದೂತ. ಈದ್ ಮಿಲಾದ್ ಯಾಕೆ ಮಾಡ್ತೀರಿ ನೀವು? ಶಾಂತಿದೂತ. ಅವರು ಇಡೀ ದೇಶಕ್ಕೆ ಅಲ್ಲ, ಇಡೀ ಪ್ರಪಂಚಕ್ಕೆ ಸೌದಿ ಅಂತ ದೇಶಗಳಲ್ಲಿ ರಕ್ತಪಾತ ಸಂದರ್ಭದಲ್ಲಿ ಶಾಂತಿ, ಸಹನೆ, ಪ್ರೀತಿ, ಕರುಣೆಯನ್ನು ಬಿಟ್ಟೋದಂತವರು ಕುರಾನ್ ಬರೆದಾನೆ. ಅವ್ರು ಅವ್ರನ್ನ ಎಷ್ಟು ನಾಲೆಡ್ಜ್ ಇರ್ತವ್ರಿಗೆ, ಅದನ್ನ ನೀವು ಓದು ತಿಳ್ಕೊಂಡು ಅದನ್ನ ಏನೇನೋ ಅವರು ಅದರಲ್ಲಿ ಏನೇನು ಹೇಳಿದರೆ ಉಪದೇಶಗಳನ್ನ, ಏನೇನು ಹೇಳಿದರೆ ಆ ಗುರುಗಳು, ಅದನ್ನ ನೀವು ಅದರಲ್ಲಿ ಒಂದು 10% ಅಳವಡಿಸ್ಕೊಂಡ್ರೆ ಸಾಕು ಜೀವನದಲ್ಲಿ. ಎಲ್ಲವನ್ನ ಅಳವಡಿಸ್ಕೊಳ್ಳೋದೇನು ಬೇಡ. ಆದ್ರೆ ನಮ್ಮ ಜನ ಯಾಕೆ ಗೊತ್ತಿಲ್ಲ, ಮಾಡ್ತಾರೆ, ತಿರ್ಗಡೆ ತಪ್ಕೊಂಡು ಮಾಡ್ತಾರೆ. ನಾನೀಗ ಅಬ್ಸರ್ವ್ ಮಾಡಿದೆ, ನಾನೀಗ ಎಷ್ಟು ಕೇಸ್ ಇದೆ ಬೈಲಾಸಪುರದಲ್ಲಿ, ಒಟ್ಟು ಎಷ್ಟು ಕೇಸ್ ಆಗಿದೆ ಅಂತ ಕೇಳ್ತಾರೆ. ಇವತ್ತಿಗೆ 10 ಕೇಸ್ ಆಗಿದೆ. ಟೋಟಲ್ ಆಗಿ 2023 ತಗೊಂಡಿದ್ದೀನಿ. 2023-24 15 ಕೇಸ್ ಇದೆ. 24 17 ಕೇಸ್ ಇದೆ. 2027 14 ಕೇಸ್ ಇದೆ. 2026 ಈ ವರ್ಷದಲ್ಲಿ 10 ಕೇಸ್ ಇಷ್ಟ ಆಗಿದೆ. ಬೇಕಾ ಕೇಸ್ಗಳು? ಅಲ್ಲ, ಈ ಕೇಸ್ಗಳು ಬೇಕಾ? ಆಮೇಲೆ ಬಿಡಿ, ರೌಡಿಗಳು ಏನೇನೋ ಕಾರಣಕ್ಕೋಸ್ಕರ ಅದು ಓಪನ್ ಆಗವೆ, ನಮಗೆಲ್ಲ ಅದು ಗೊತ್ತಿದೆ. ಈಗ ಕೆಲವರು ಅಮಾಯಕ ರೌಡಿಗಳು ಅಂತ ಹೇಳಿದರೆ ಅದ್ರ ಬಗ್ಗೆ ನಾವು ಆಲ್ರೆಡಿ ಅದನ್ನ ಮುಕ್ತಾಯ ಮಾಡೋಕ್ಕೆ ಕೆಲವು ರೆಕಮೆಂಡ್ ಮಾಡಿದ್ವಿ. ಮತ್ತೆ ಕಳ್ಳರುಗಳನ್ನು ಒಂದು 8 ಜನ ಕಳ್ಳರುಗಳು ಸಹ ಇದ್ದಾರೆ. ಬಳಿಕ ಹಲ್ಲಿ ಸುನ್ನತ್ಲಾ ಜಮಾತ್ ಮಸೀದಿ ಅಧ್ಯಕ್ಷ ಡಾಕ್ಟರ್ ಸಗೀರ್ ಅಹ್ಮದ್ ನೂರುಲ್ಲಾ ಮಾತನಾಡಿ, ಮಾದಕ ವಸ್ತುಗಳ ವಿರುದ್ಧ ಪೊಲೀಸ್ ಇಲಾಖೆ ಕೈಗೊಳ್ಳುತ್ತಿರುವ ಜಾಗೃತಿ ಕಾರ್ಯಕ್ರಮಗಳು ನಿಜಕ್ಕೂ ಶ್ಲಾಘನೀಯ. ಇಂತಹ ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶಗಳಲ್ಲಿಯೂ ನಿರಂತರವಾಗಿ ನಡೆಯಬೇಕು. ಪೋಷಕರು ತಮ್ಮ ಮಕ್ಕಳೊಂದಿಗೆ ಸ್ನೇಹಿತರಂತೆ ಬೆರೆತು ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ಸರಿಯಾದ ಮಾರ್ಗದರ್ಶನ ನೀಡಬೇಕು. ಮಾದಕ ವಸ್ತುಗಳ ಸೇವನೆ ಇಂದು ಸಮಾಜದ ಮುಂದಿರುವ ಗಂಭೀರ ಸಮಸ್ಯೆಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಯುವಕರು ಮತ್ತು ವಿದ್ಯಾರ್ಥಿಗಳು ಇಂತಹ ದುಶ್ಚಟಗಳಿಗೆ ಬಲಿಯಾಗದಂತೆ ಪೋಷಕರು ಹಾಗೂ ಸಮಾಜದ ಪ್ರತಿಯೊಬ್ಬರೂ ಜಾಗರೂಕರಾಗಬೇಕು ಎಂದರು. ನಾವು 1 ಸಾರಿ 2 ಸಾರಿ 3 ಸಾರಿ ಅವ್ರಿಗೆ ಸಮಜಾಲಿಕ್ಕೆ ಹೋಗ್ತೀವಿ. ನಾವು 3 ಅವರು ಜಮಾಯತ್ ಅಂದರೆ ಎಲ್ಲ ಸರಿ. ಬೈ ಚಾನ್ಸ್ ಅವರು ಅದೇ ಕೆಲಸ ಮಾಡ್ತಾರೆ, ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಂತ. ಈ ಸಂದರ್ಭದಲ್ಲಿ ನಂದಗುಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶಾಂತಾರಾಮ್, ಮಜೀದಿ ಅಧ್ಯಕ್ಷ ಡಾಕ್ಟರ್ ಸಗೀರ್ ಅಹ್ಮದ್ ನೂರುಲ್ಲಾ, ಡಾಕ್ಟರ್ ನೂರ್ ಖಾನ್, ಅಮಾನುಲ್ಲಾ ಖಾನ್, ಅಜಮತ್ ಖಾನ್, ರಿಯಾಜ್ ಖಾನ್, ಮಹಮ್ಮದ್ ಶರೀಫ್, ಆಸಿಫ್ ಫಾರೂಕ್ ಸೇರಿದಂತೆ ಅನೇಕ ಮುಖಂಡರಿದ್ದರು. बाकायदा नोटिस दी जाएगी और पुलिस डिपार्टमेंट से भी इनके ऊपर कार्रवाई की जाएगी। मैं हमारे मस्जिद कमेटी की तरफ से उनको फूलगा और चाल पेश करता हूँ। इसी तरह हमारे सर्कल इंस्पेक्टर शांताराम साहब, उनकी खिदमत में भी फूलगा दावत